ಏನು KGF ಗೆಲುವಿದೆ ಗೊತ್ತಾ, ಹ್ಮ್. ಇದು ನಿರ್ಮಾಪಕರು ಆ ಹೈಪ್ ಮಾಡಿಸಿ ತುಂಬಿದ್ದು. ನಿಲ್ಸಿದ್ದು ಹೌದು. ಕಾಮನ್ ಆಗಿ ಸುಮ್ಮನೆ 50 ಥಿಯೇಟ್ರಿಗೆ ರಿಲೀಸ್ ಮಾಡಿಬಿಟ್ಟಿದ್ರೆ KGF ಆಗ್ತಿರ್ಲಿಲ್ಲ. ಇಟ್ಸ್ ಪ್ರೊಡ್ಯೂಸರ್ಸ್ ಹೈಪ್ ಹಂಗೆ ತಗೊಂಡು ಫುಲ್ ಮಾಡಿ, ಆಮೇಲೆ ಡೈರೆಕ್ಟ್ರು ಹೀರೋ ಎಲ್ರದ್ದು ಶ್ರಮ ಹೆಂಗಿತ್ತು ಅಂದರೆ ಅದನ್ನು ಹೇಳಿದ್ದು, ತಂಡ ಹಂಗೆ ಎತ್ಕೊಂಡು ಹೋದ್ರು. ಹಾಗೇನೆ ಮೊದಲನೇ ಸಿನಿಮಾ ಹೆಂಗಿತ್ತು ಅಂದರೆ ಏನಾರ ಮಾಡಬೇಕು, ನಿಲ್ಲಿಸ್ಬೇಕು ಇವನ್ನ ಅನ್ನೋದಿತ್ತು. ಅದಾದಮೇಲೆ ಯಾವ ತಂಡನೂ ಹಂಗೆ ಬರಲಿಲ್ಲ. ಓಕೆ, ನಿಮಗೆ ಸಿಗ ಅಂತ ತಂಡ ಹಂಗೆ ಅನಿಸ್ಲಿಲ್ಲ, ಮಾತು ಕೂಡ ಕೇಳ್ತಾ ಇರಲಿಲ್ಲ. ಎಲ್ಲರೂ ಅವ್ರವ್ರದೇ ಥಾಟು, ಅವ್ರವ್ರದೇ ಇದು. ಫೈನಲಿ ನನಗೂ ದುಡ್ಡು ಬೇಕೇ ಬೇಕಲ್ಲ ಸರ್. ಹೌದು, ಆಬ್ವಿಯಸ್ಲಿ ನಾವು ಸಿನಿಮಾ ಬಂದ್ಬಿಟ್ಟಿದ್ದೀವಿ, ಎಜುಕೇಷನ್ ಬಿಟ್ಬಿಟ್ಟಿದ್ದೀವಿ, ಕೆಲಸ ಬಿಟ್ಬಿಟ್ಟಿದ್ದೀವಿ, ಇಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ನನಗೂ ವರಮಾನ ಬೇಕಲ್ಲ. ಆಬ್ವಿಯಸ್ಲಿ ಐ ಹ್ಯಾವ್ ಟು ಡೂ ಸಿನಿಮಾಸ್. ಅದರಲ್ಲೂ ಒಂದಷ್ಟು ಏನೋ ಕಟ್ ಎಡಿಟ್ ಮಾಡ್ಕೊಂಡು ಮಾಡಿದೆ. ಅದು ಮಾಡಿದ್ದು ವರ್ಕೌಟ್ ಆಗಲಿಲ್ಲ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.